ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ MTR ಪ್ರೀಮಿಕ್ಸನ್ನು ಯೂಸ್ ಮಾಡಿಕೊಂಡು ಸಾಫ್ಟ್ ಆಗಿರುವಂಥ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪನೂ ಒಡಿದೆ ಸಾಫ್ಟ್ ಆಗಿರುವಂಥ ಜಾಮೂನು ನೋಡ್ತಾ ಇದ್ರೇ ತಿನ್ಬಿಡಬೇಕು ಅನಿಸುತ್ತೆ. ಬಾಯಲ್ಲಿ ಕರ್ಗಿ ಹೋಗಿಬಿಡುತ್ತೆ ನೋಡಿ, ಅಷ್ಟೊಂದು ಸಾಫ್ಟಾಗಿ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ಒಂದು 3 ಟಿಪ್ಸನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕೆ ನೋಡಿ, ಫಸ್ಟ್ ನಾನು MTR ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೌಲಲ್ಲಿ ಅಳತೆ ಮಾಡ್ಕೊಳೋದ್ರಿಂದ ಸಕ್ಕರೆ ತೊಗೊಳ್ಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಾವು ಇದನ್ನು ಒಂದು ಜರಡಿಯಲ್ಲಿ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳೋಣ. ಈ ರೀತಿ ಜರಡಿ ಮಾಡ್ದೇ ನಾವು ಹಿಟ್ಟನ್ನು ನೆನೆಸ್ಕೊಂಡ್ಬಿಟ್ರೆ ಗಂಟು ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ಸಾಫ್ಟಾಗಿ ಬರೋದಿಲ್ಲ. ಹಾಗಾಗಿ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಮೊದಲನೇ ಟಿಪ್ಪೇ ಇದು ನೋಡಿ. ಈ ರೀತಿ ಈ ಗಂಟುಗಳನ್ನೆಲ್ಲ ಕೈಯಲ್ಲಿ ಒಂದು ಸರಿ ಈ ರೀತಿ ಮಾಡಿಕೊಂಡು ಮತ್ತೆ ನೀಟಾಗಿ ಇದು ಮಾಡಿಕೊಂಡ್ರೆ ಆಯಿತು ನೋಡಿ. ಆಯಿತು, ಅಷ್ಟೇ. ಹಿಟ್ಟು ರೆಡಿ ಆಯಿತು. ಈಗ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಸರಿ ಹೋಗೋದಿಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಜಸ್ಟ್ ಬೆರಳಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ತುಂಬ ನಾದೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಕೈಯಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಒಟ್ಟು ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ತುಂಬ ಗಟ್ಟಿಯಾಗಿ ನಾದ್ಬಿಟ್ರೆ ಉಂಡೆ ಮಾಡ್ಕೊಂಡಾಗ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಜಾಮೂನು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಅಷ್ಟರಲ್ಲೇ ಸಕ್ಕರೆ ಸಿರಪ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ 2 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ ಸಕ್ಕರೆಗೆ ಈಗ ನಾನು 2 ಕಪ್ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವೆಷ್ಟು ಸಕ್ಕರೆ ತೊಗೊಂಡಿರ್ತೀವೋ ಅಷ್ಟೇ ನೀರನ್ನು ಹಾಕ್ಕೊಂಡು ಈಗ ಸಕ್ಕರೆನ ಕರಗಿಸ್ಕೊಳ್ಳೋಣ. ಅದರಲ್ಲೇ ನೋಡಿ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಕೇಸರಿ ದಳ ನಿಮ್ಗೆ ಇಷ್ಟ, ಆಪ್ಷನಲ್ಲು. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಹಾಗೆ ಇದು ಸಕ್ಕರೆ ಎಲ್ಲ ಕರಗಿಸ್ಕೊಳ್ಳೋಣ. ಸಕ್ಕರೆ ಪಾಕ ತುಂಬ ನೀರಾಗೂ ಮಾಡ್ಕೋಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಪಾಕ ಎಲ್ಲ ತುಂಬ ಗಟ್ಟಿಯಾಗೂ ಆಗಬಾರ್ದು, ಆ ರೀತಿಯಾಗಿ ಮಾಡ್ಕೋಬೇಕು ನೋಡಿ. ಸಕ್ಕರೆ ಕರಗಿದ ಮೇಲೆ ಹೈ ಫ್ಲೇಮನ್ನು ಇಟ್ಕೊಳ್ಳೋಣ, ಗ್ಯಾಸ್ ಫ್ಲೇಮನ್ನು. 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜೋರು ಕುದಿ ಬರುತ್ತೆ ನೋಡಿ, ಆ ರೀತಿ ಆದರೆ ನೋಡಿ ಈ ರೀತಿಯಾಗಿ ಎಣ್ಣೆ ರೀತಿಯಲ್ಲಿ ಕಾಣಿಸ್ಬೇಕು. ಆವಾಗ ಸಕ್ಕರೆ ಪಾಕ ರೆಡಿ ಆದ ಹಾಗೆ. ಈ ರೀತಿಯಾಗಿದ್ದರೆ ಸಾಕಾಗುತ್ತೆ, ತುಂಬ ಗಟ್ಟಿಯಾಗೂ ಇರೋ ಅವಶ್ಯಕತೆ ಇಲ್ಲ. ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ನೋಡಿ, ಹಿಟ್ಟು ಸಹ ನೆಂದಿದೆ. ಈಗ ಒಳಗಡೆ ರೀತಿ ಜಸ್ಟ್ ಈ ರೀತಿ ಓಪನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ. ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಸ್ವಲ್ಪ ಹಿಟ್ಟನ್ನು ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳೋಣ. ಒಂದೇ ಸರಿ ಗುಂಡುಗಳನ್ನ ಮಾಡಿ ಇಟ್ಕೊಳೋದ್ಕಿಂತ ಈ ರೀತಿ ಫಸ್ಟ್ ನಾವು ಇದನ್ನು ಹಿಟ್ಟನ್ನೆಲ್ಲ ಒಂದೇ ಸೈಜಿಗೆ ತೆಗೆದಿಟ್ಕೊಂಡು ಆಮೇಲೆ ಗುಂಡುಗಳನ್ನ ಮಾಡ್ಕೊಳ್ಳೋಣ. ಜಾಮೂನ್ ಮಾಡೋದು ಎಲ್ಲರಿಗೂ ಬರುತ್ತೆ, ಕೆಲವೊಂದು ಟೈಮ್ ಅದು ಏನಕ್ಕೆ ಒಂದೊಂದು ಸರಿ ಒಡೆಯುತ್ತೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ನೋಡಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಒಂದೊಂದೇ ತುಂಡನ್ನು ತಗೊಂಡು ಈ ರೀತಿ 2 ಕೈಗಳ ಮಧ್ಯದಲ್ಲಿ ಸ್ವಲ್ಪ ಸಾಫ್ಟಾಗಿ ಈ ರೀತಿ ಉಜ್ಕೋಬೇಕು ನೋಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಶೇಪಲ್ಲಿ ಬರುತ್ತೆ. ಸ್ವಲ್ಪನೂ ಒಡೆಯೋದಿಲ್ಲ, ಒಡೆದಿರೋ ರೀತಿಯಲ್ಲಿ ಕಾಣಿಸೋದಿಲ್ಲ ನೋಡಿ, ಎಲ್ಲೂ ಆ ರೀತಿ ಆಗೋದಿಲ್ಲ. ತುಂಬ ಗಟ್ಟಿಯಾಗಿ ಉಜ್ಕೋಬೇಡಿ. ಗಟ್ಟಿಯಾಗಿ ಉಜ್ಜೋದ್ರಿಂದ ಜಾಮೂನು ಫ್ರೈ ಮಾಡ್ಕೊಂಡ್ಮೇಲೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಮಧ್ಯದಲ್ಲೆಲ್ಲ ಗಟ್ಟಿ ಆಗುತ್ತೆ, ಶುಗರ್ ಸಿರಪ್ ಎಲ್ಲ ಒಳಗಡೆ ಹೋಗೋದಿಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಈ ರೀತಿ ತೊಗೊಳೋದು, ಅದನ್ನು 2 ಕೈ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ರೀತಿ ಉಜ್ಕೊಂಡ್ರೆ ಆಯಿತು ಸಾಫ್ಟಾಗಿ ನೋಡಿ. ಎಲ್ಲ ಗುಂಡುಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಸಹ ರೆಡಿಯಾಗಿದೆ. ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಜಾಮೂನ್ಗಳನ್ನ ಹಾಕ್ಕೊಂಡಾದಮೇಲೆ ನೋಡಿ, ಅದು ಸ್ವಲ್ಪ ಮೇಲೆ ಬರಬೇಕು ಜಾಮೂನ್ಗಳು. ಆವಾಗ ನಾವು ಈ ರೀತಿ ಚಮಚದಿಂದ ಈ ರೀತಿ ಮೇಲ್ಗಡೆ ನಾವು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಜಾಮೂನ್ಗಳ ಕಲರು ಎಲ್ಲ ಸೈಡಲ್ಲೂ ನೀಟಾಗಿ ಫ್ರೈ ಆಗುತ್ತೆ, ಒಂದೇ ಕಲರಲ್ಲಿ ಬರುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡಿ ಜಾಮೂನ್ಗಳು ಎಲ್ಲ ಜಾಮೂನ್ಗಳು ಒಂದೇ ಕಲರಲ್ಲಿ ಫ್ರೈ ಆಗುತ್ತೆ, ಎಲ್ಲ ಸೈಡಲ್ಲೂ ಒಂದೇ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ಶುಗರ್ ಸಿರಪ್ಗೆ ಹಾಕಬಾರ್ದು, ಒಂದು ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು.
ಹಾಗಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡಿ ಸಕ್ಕರೆ ಸಿರಪನ್ನು ಓಪನ್ ಮಾಡ್ಕೊಂಡು ನೋಡೋಣ. ಸಕ್ಕರೆ ಸಿರಪು ಶುಗರ್ ಸಿರಪ್ಪು ಸಹ ಸ್ವಲ್ಪ ಬೆಚ್ಚಗಾಗಿರಬೇಕು, ತುಂಬ ತಣ್ಣಗಾಗಿರಬಾರ್ದು. ಅಕಸ್ಮಾತ್ ಏನಾದರೂ ತಣ್ಣಗಾಗಿದ್ದರೆ ಅದನ್ನು ಸಹ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಈ ಜಾಮೂನುಗಳನ್ನೆಲ್ಲ ಹಾಕ್ಕೋಬೇಕು. ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಇದನ್ನು ತುಂಬ ಹೊತ್ತೇನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ಅವರಲ್ಲಿ ನೆನೆದ್ರೆ ಸಾಕಾಗುತ್ತೆ. ಜಸ್ಟ್ 1 ಅವರ್ ಆದಮೇಲೆ ಈಗ ಕ್ಯಾಪನ್ನು ಓಪನ್ ಮಾಡ್ಕೊಂಡು ನೋಡೋಣ. ನೋಡಿ ಜಾಮೂನು ಸಹ ಸೈಜಲ್ಲಿ ದೊಡ್ಡದಾಗಿದೆ, ಹಾಗೆ ಶುಗರ್ ಸಿರಪ್ಪು ಸಹ ಕಡಿಮೆ ಆಗಿದೆ. ತುಂಬ ಸಾಫ್ಟಾಗಿ ಬಂದಿದೆ, ಸ್ವಲ್ಪನೂ ಒಡೆದಿಲ್ಲ, ಯಾವುದೇ ಒಂದು ಜಾಮೂನು ಸಹ ಒಡೆದಿಲ್ಲ. ನೋಡಿ ಅಷ್ಟೇ ನೀಟಾಗಿ ಸಾಫ್ಟಾಗಿ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗ್ಬಿಡುತ್ತೆ, ಅಷ್ಟೊಂದು ಸಾಫ್ಟಾಗಿ ಒಂದೂ ಸಹ ಒಡೆದಿಲ್ಲ. ಯಾರಾದ್ರು ಗೆಸ್ಟ್ ಬಂದಾಗ ಗೆಸ್ಟ್ಗಳ ಜೊತೆ ಮಾತಾಡ್ತಾನೆ ಈ ರೆಸಿಪಿಯನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಕಡಿಮೆ ಟೈಮಲ್ಲಿ ಆಗೋಗ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.